ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವಂತೆ ಬಿಜೆಪಿ ಪಾದಯಾತ್ರೆಯ ವಿಚಾರವಾಗಿ ಬೀದರ್ನಲ್ಲಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಯವರು ಬಿಡುವಾಗಿದ್ದು, ಹೀಗಾಗಿ ಪಾದಯಾತ್ರೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, 100-200 ಕಿಲೋಮೀಟರ್ ವಾಕ್ ಮಾಡಿದ್ರೆ ಆರೋಗ್ಯ ಸರಿಯಾಗಿರುತ್ತದೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಬಿಜೆಪಿಯವರು ಸಚಿವ ಬಿ ನಾಗೇಂದ್ರ ಮೇಲೆ ಅಪವಾದನೆ ಮಾಡಿ ರಾಜೀನಾಮೆ ಕೇಳುತ್ತಿದ್ದಾರೆ. ಕೇಂದ್ರದ ಬಿಜೆಪಿಯ ಅದೆಷ್ಟೋ ಸಚಿವರ ಮೇಲೆ ಅಪವಾದನೆಗಳಿವೆ. ನಮ್ಮ ರಾಜ್ಯವನ್ನ ಪ್ರತಿನಿಧಿಸುವಂತ ಕೇಂದ್ರ ಮಂತ್ರಿಗಳ ಮೇಲೂ ಕೂಡ ಆರೋಪಗಳಿವೆ. ಮೊದಲು ಅವರ ರಾಜೀನಾಮೆಗಳನ್ನು ಕೇಳಲಿ, ಬಳಿಕ ನಾಗೇಂದ್ರ ರಾಜೀನಾಮೆ ಕೇಳಲಿ. ಪಾದಯಾತ್ರೆ ಎಂಬುದು ಬಿಜೆಪಿಯವರ ಗಿಮಿಕ್ ಅಷ್ಟೇ. ಬಿಜೆಪಿಯರು ಕೆಲಸಗಾರರು ಅಲ್ಲ, ಬರೀ ಮಾತುಗಾರರು. ಮುಂದೆ ಕೇಂದ್ರದಲ್ಲಿ ಬಿಜೆಪಿ ಧೂಳಿಪಟ ಆಗುತ್ತೆ. 2029ಕ್ಕೆ ಕೇಂದ್ರದಲ್ಲಿ ವಿಪಕ್ಷದಲ್ಲಿ ಬಿಜೆಪಿ ಕುಳಿತುಕೊಳ್ಳುತ್ತೆ. ಚಾಮರಾಜನಗರದಲ್ಲಿ 3 ಬೇಟೆಗಾರರ ಎನ್ಕೌಂಟರ್ ವಿಚಾರವಾಗಿಯೂ ಕೂಡ ಅವರು ಮಾತನಾಡ್ತಾರೆ. ಬೇಟೆಗಾರರ ಮೇಲೆ 4 ಕೇಸ್ಗಳಿದ್ದು ಕ್ಯೂಬಿಂಗ್ ಕ್ಯಾಂಪಸ್ ಕಚೇರಿ ಧ್ವಂಸ ಮಾಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ, ಸಿಐಡಿ ತನಿಖೆಗೆ ಆದೇಶಿಸಿದ್ದೇನೆ. ಓರ್ವ ಮಹಿಳಾ ಶಾಸಕಿಗೆ ಮಂತ್ರಿ ಸ್ಥಾನ ಸಿಗುತ್ತೆ. ಹೈಕಮಾಂಡ್ ಯಾವ ಮಹಿಳಾ ಮಂತ್ರಿಗೆ ನೀಡುತ್ತದೆಯೋ ನೋಡಬೇಕು. ಎಲ್ಲರೂ ಮಂತ್ರಿ ಸ್ಥಾನ ಕೇಳ್ತಾರೆ, ಎಲ್ಲರೂ ಕೊಡ್ಲಿಕ್ಕೆ ಆಗಲ್ಲ. ನನಗೆ ಯಾವುದೇ ಸಮಾಧಾನ ಪ್ರಶ್ನೆ ಇಲ್ಲ ಅಂತ ಹೇಳಿರುವಂಥದ್ದು. ಇನ್ನು ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿರುವಂತದ್ದು. ನನಗೇನು ಮಾಹಿತಿ ಇಲ್ಲ. ಸರಿ, ಬಿಜೆಪಿ ರಾಜಕೀಯ ಮಾಡ್ತಾ ಪಾದಯಾತ್ರೆ ಮಾಡ್ತಾ ಇದ್ರೆ ರಾಜೀನಾಮೆ ಕೊಟ್ರಿ ಅಂತ ನಾಗೇಂದ್ರ ರಾಜೀನಾಮೆ ಕೊಡುವಂತ ರಾಯಚೂರಿಂದ ಬಳ್ಳಾರಿ ತರ ಸಿದ್ದರಾಮಯ್ಯ ಬಿಜೆಪಿ ಬಿಡುವಾಗಿದ್ದಾರಲ್ಲ, ಸ್ವಲ್ಪ ಎಲ್ಲ ಆರೋಗ್ಯನೂ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 150-200 ಕಿಲೋಮೀಟ್ರು ಸ್ವಲ್ಪ ವಾಕ್ ಮಾಡಿದ್ರೆ ಆರೋಗ್ಯನೂ ಸುಧಾರಣೆ ಆಗುತ್ತೆ. ಆಮೇಲೆ ಬಿಜೆಪಿಯವರು ನಾಗೇಂದ್ರ ಅವರ ಮೇಲೆ ಅಪಾದನೆ ಇದೆ ಅಂತೇಳಿ ರಾಜೀನಾಮೆ ಕೇಳ್ತಾರೆ. ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ ಅನೇಕರ ಮೇಲೆ ಅಪಾದನೆಗಳಿದೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕೇಂದ್ರದಲ್ಲಿ ಪ್ರತಿನಿಧಿಸುವಂಥ ಕೇಂದ್ರದ ಮಂತ್ರಿಗಳ ಮೇಲೂ ಕೂಡ ಇದೆ. ಫಸ್ಟ್ ಅವ್ರ ರಾಜೀನಾಮೆ ಕೇಳಲಿ, ಆಮೇಲೆ ಇವ್ರದ್ದು ಕೇಳಲಿ. ಪಾದಯಾತ್ರೆಗೆ ಏನಾದರೂ ನಾಗೇಂದ್ರ ಅವರು ಹೆದರಿದ್ರ ಅಂತ ಸರ್? ಪಾದಯಾತ್ರೆ ಈಗ ಇದೆಲ್ಲ ಗಿಮಿಕ್ಕು. ಬಿ ಜೆ ಪಿಯವ್ರಿಗೆ ಗೊತ್ತಲ್ಲ ನಿಮಗೆ, ಕೆಲಸಗಾರರಲ್ಲ ಅವರು, ಮಾತುಗಾರರು ಅಷ್ಟೇ. ಎಲ್ಲ ದೇಶದಲ್ಲೂ ಕೂಡ ಬಿ ಜೆ ಪಿ ಎಲ್ಲ ಧೂಳಿಪಟ ಆಗೋಗುತ್ತೆ. 29ಕ್ಕೆ ಪಾರ್ಲಿಮೆಂಟಲ್ಲಿ ವಿಪಕ್ಷದಲ್ಲಿ ಕೂತ್ಕೊಳ್ಳುತ್ತೆ. ದೇಶದಲ್ಲೂ ಕೂಡ ಬಿ ಜೆ ಪಿ ಪಕ್ಷ. ರಾಜ್ಯದಲ್ಲಂತೂ ಬಿಡಿ ಲೆಕ್ಕಕ್ಕೆ ಇಲ್ಲ ಅವರು. ಶಾಗೆ ಹತ್ಯೆ ಪ್ರಕರಣದಾಗ 3 ಮಂದಿಗೆ ಎನ್ಕೌಂಟರ್ ಆಯ್ತು ಸರ್. ಏನು ಸರ್ ವರದಿ ಏನಾದರೂ ಬಂತ ಸರ್? ಯಾವ ಕಾರಣಕ್ಕಾಗಿ ಏನು COD ಕೊಟ್ಟಿದ್ದೀವಿ ಸರ್. ಸಚಿವ ಸಂಪುಟ ವಿಸ್ತರಣೆ 4 ಕೇಸಸ್ ಇತ್ತು ಇದ್ರ ಬಗ್ಗೆ. ಮತ್ತು ಅಲ್ಲಿ ನಮ್ಮ ಕೋಚಿಂಗ್ ಕ್ಯಾಂಪ್ಸು ಮತ್ತು ನಮ್ಮ ಆಫೀಸಸ್ಸು ಅದನ್ನೆಲ್ಲ ಕೂಡ ಧ್ವಂಸ ಮಾಡಿದ್ರಲ್ಲ, ಎಲ್ಲ ಕೂಡ COD ಕೊಟ್ಟಿದ್ದೀವಿ. 4 ಕೇಸಸ್ಸು COD ಅವರು ತನಿಖೆ ಮಾಡ್ತಾರೆ. CID ಅವರು ಅಸಮಾಧಾನ ಹಿನ್ನೆಲೆಯಲ್ಲಿ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲಪ್ಪ ಸರ್. ಸಚಿವ ಸಂಪುಟದಾಗ ಇನ್ನೂ ಫುಲ್ಫಿಲ್ ಆಗಿಲ್ಲ ಸರ್, ಇನ್ನೂ ಒಂದು ಬಾಕಿ ಇದೆ ಸರ್. ತಗೊಳ್ತೀವಿ ಹೆಣ್ಮಕ್ಳಿಗೆ. ಅದೇ ಯಾರು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೆಣ್ಮಕ್ಳಿಗೆ ಅದು. ಸಾಕಷ್ಟು ಜನ ನನಗೂ ಬೇಕು ಮಂತ್ರಿ ಸ್ಥಾನ ಅನ್ನೋ ಕೇಳೋರು ಜಾಸ್ತಿ ಇರ್ತಾರೆ. ಅವಕಾಶ ಇರೋದು 34 ಅಲ್ವಾ, 34ರ ಮೇಲೆ ಮಾಡೋಕ್ಕಾಗಲ್ಲ. ಮಹಿಳೆಯರಿಗಂತೂ ಒಂದು ಕೊಡಲೇಬೇಕು, ಕೊಡ್ತಾರೆ. ತಾವು ಕೂಡ ಸಮಾಧಾನವಿದ್ದೀರಿ, ಮತ್ತೆ ಬೇರೆ ಏನೋ ಸಚಿವ ಸ್ಥಾನ ಸಿಗ್ತದೆ? ಸಮಾಧಾನ ಆಗಿದೆ ಸರ್ ಖಾತೆ? ಇಲ್ಲ, ಅಸಮಾಧಾನದ ಪ್ರಶ್ನೆನೇ ಇಲ್ಲ.